ನಮ್ಮ ಚಿನ್ನಾರಿ ಮುತ್ತನ್ನ ಜಲೀಲ ಮಾಡೋ ಟೈಮ್. ಸೊ ಇವಾಗ ನೀವೊಂದು ಕವನ ಬರೀಬೇಕು. ಬೇಡ ಬೇಡ, ಯಾಕೆ? ಪ್ಲೀಸ್ ಸರ್, ಏನ್ ಇಷ್ಟು ಜನರ ಮುಂದೆ ನಿಮ್ ಟ್ಯಾಲೆಂಟ್ ಬಗ್ಗೆ ಮಾತಾಡಿದೀನಿ. ನಿಮ್ ಟ್ಯಾಲೆಂಟ್ ಗೊತ್ತಾಗದ್ ಬೇಡವಾ ಅವ್ರು ಯಾರಿಗೂ? ಇಲ್ಲ ಅನುಪಮ, ಯಾರ ಬಗ್ಗೆ ಬರೀಲಿ ನಾನು? ನೋಡಿ ಎಷ್ಟು ಜನ ನಮ್ಮ ಹೀರೋಯಿನ್ಸ್ ಇದಾರೆ, ಎಷ್ಟು ಬ್ಯೂಟಿಫುಲ್ ಆಗಿದ್ದಾರೆ, ಅವ್ರ ಬಗ್ಗೆ ಬರಿಬೋದಲ್ಲ ನೀವು? ಇದಾರೆ ಬಟ್ ಅವರೆಲ್ಲ ಬಹಳ ದೂರದಲ್ಲಿದ್ದಾರೆ. ಸೊ ಪಕ್ಕದಲ್ಲಿ ನೀವೇ ಇದ್ದೀರಾ, ಅನುಪಮ ಬಗ್ಗೆನೇ ಬರೆದ್ಬಿಡ್ತೀನಿ. ಓಕೆ ಅಲ್ವಾ? ಓಕೆ ಓಕೆ. ಸೊ ನಿಮ್ಮ ಬಗ್ಗೆನೇ ಬರೆದ್ಬಿಡ್ತೀನಿ. ಅನುಪಮ ಉಪಮೆ ಇಲ್ಲದವಳು, ಪದಗಳೇ ಇಲ್ಲದೆ ಹೇಗೆ ಬಣ್ಣಿಸಲಿ ನಿನ್ನ. ಅನುಪಮ ಉಪಮೆ ಇಲ್ಲದವಳು, ಪದಗಳೇ ಇಲ್ಲದೆ ಹೇಗೆ ಬಣ್ಣಿಸಲಿ ನಿನ್ನ. ನೀನಿಲ್ಲದ ಬಾಳು ಚಂದ್ರನಿಲ್ಲದ ಅಂಬರ, ನೀನಿಲ್ಲದ ಬಾಳು ಚಂದ್ರನಿಲ್ಲದ ಅಂಬರ. ಮಿಕ್ಕಿದ ಆಮೇಲೆ ಹೇಳ್ತೀನಿ, ಕೊಡು ನಿನ್ನ ನಂಬರ. ಸರ್ ಕವನ ಬರೆಯಕ್ಕೆ ಹೇಳಿದ್ದು ಸರ್, ಆದ್ರೂ ತುಂಬಾ ಚೆನ್ನಾಗಿ ಬರೆದ್ರಿ ಬಿಡಿ. ಸಾರಿ. ಒಂಥರ ನಮ್ಮ ಮನಸ್ಸೊಳಗಡೆ ಎಷ್ಟೆಲ್ಲ ಭಾವನೆಗಳಿರುತ್ತೆ, ಅದನ್ನ ಪದಗಳ ಮುಖಾಂತರ ನಮಗೆ ಬರೆದು ಖುಷಿನ ಕೊಡೋದು ನಮ್ಮ ಸಾಹಿತಿಗಳು. ಅವ್ರು ಎಲ್ರಿಗೂ ಒಂದು ಸಲಾಮ್ ಅಂತ ಹೇಳ್ತಾ, ಪ್ಯಾಂಟಲೂನ್ಸ್ ಬೆಸ್ಟ್ ಲಿರಿಸಿಸ್ಟ್ ಅವಾರ್ಡ್ಗೆ ಈಗ ಬೆಸ್ಟ್ ಲಿರಿಸಿಸ್ಟ್ ಅವಾರ್ಡ್ ಅನ್ನ ಕೊಡೋದಕ್ಕೆ ಸ್ಟೇಜ್ ಮೇಲೆ ವೆಲ್ಕಮ್ ಮಾಡೋಣ ನಮ್ಮ ಡೈನಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್. ಬಗ್ಗೆ ನಾವು ಬಿಲ್ಡಪ್ ಕೊಟ್ಟಿದ್ದಷ್ಟು ಸಾರ್ಥಕ ಆಯಿತು. ಥ್ಯಾಂಕ್ ಯು ವೆರಿ ಮಚ್. ಕಂಗ್ರ್ಯಾಚುಲೇಷನ್ಸ್ ಅಗೇನ್. ಆ್ಯಂಡ್ ಪ್ರಜ್ವಲ್, ಥ್ಯಾಂಕ್ ಯು ವೆರಿ ಮಚ್. ವಿ ವೆಲ್ಕಮ್ ಮಿಸ್ಟರ್ ವಿವೇಕ್ ಕೃಷ್ಣ, ಮ್ಯಾನೇಜಿಂಗ್ ಡೈರೆಕ್ಟರ್ ಸೋನಿ ಪಿಕ್ಚರ್ಸ್ ಎಂಟರ್ಟೈನ್ಮೆಂಟ್ ಇಂಡಿಯಾ, ಆ್ಯಂಡ್ ಮಿಸ್ಟರ್ ವಿಷ್ಣು ಇಂದಸ್, ಮ್ಯಾನೇಜಿಂಗ್ ಡೈರೆಕ್ಟರ್ ವೈಬ್ರಿ ಮೀಡಿಯಾ ಆ್ಯಂಡ್ ಪ್ರಮೋಟರ್ಸ್ ಆಫ್ ಸೈಮಾ ಆ್ಯಂಡ್ CCL. Being here with us, and maybe please request you to share a few words. It gives me immense pleasure to be here because we've been hosting SIMA since last 7 years and this is the 8th year, and we transformed ourselves from event managers to film producers. I'm proud to welcome Sony Pictures to South, and we in collaboration with Sony Pictures will be offering films for the best debut directors, and we want to give them wings to make their dreams bigger and bigger. Thank you, Saima, and thank you, Vishnu Garu, for having us here. At Sony Pictures, 2019 has been a special year for us as we take our first steps into the Telugu industry with our upcoming film Major, which is in collaboration with Mr. Mahesh Babu's production house. It's based on the life of Major Sandeep Unnikrishnan. This is our second outing after the Malayalam film with Prithviraj Sukumaran. At Sony, we believe that we are committed to being a content-led studio where stories reign supreme. South India has some of the best storytellers, and all of them are sitting here in front of us today. And at Sony, we'd like to provide an environment which nurtures fresh talent, gives them a distinct voice to present differentiated content to audiences. And with that, we've been chatting with Vishnu about how do we give this platform to this fresh talent. And we believe the time is now. And I think if we can make this happen, there'll be a lot of fresh stories, fresh voices, and lots of entertainment to bring to audiences in the coming years. So thank you very much, and we hope to make all of you guys proud. Thank you. Thank you. Thank you, sir. Thank you. Pantaloon Saima Best Debut Director. And the winner is... S. Mahesh Kumar. Mayu. ಮಹೇಶ್ ಅವರೇ, ಅಭಿನಂದನೆಗಳು. ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಅಯೋಗ್ಯ ಸಿನಿಮಾಗೆ ನಿಮಗೆ ಡೆಬ್ಯೂಟೆಂಟ್ ಡೈರೆಕ್ಟರ್ ಅವಾರ್ಡ್ ಬಂದಿದೆ. ಒಂದೆರಡು ಮಾತು ಪ್ಲೀಸ್. ಎಲ್ರಿಗೂ ನಮಸ್ಕಾರ. ನನ್ನ ಪ್ರತಿಭೆಯನ್ನು ಗುರುತಿಸಿ ಈ ಪ್ರಶಸ್ತಿ ಕೊಟ್ಟಂಥ ಸೈಮಾದವರಿಗೆ ತುಂಬು ಹೃದಯದ ಧನ್ಯವಾದಗಳು. ಇಂಥ ಆಪರ್ಚುನಿಟಿ ಕೊಟ್ಟಂಥ ನನ್ನ ಪ್ರೊಡ್ಯೂಸರ್ TR ಚಂದ್ರಶೇಖರ್ ಸರ್ಗೆ, ಹಾಗೆ ನನ್ನ ಹೀರೋ ಸತೀಶ್ ನೀನಾಸಂ ಸರ್ಗೆ, ಹಾಗೆ ನನ್ನ ಹೀರೋಯಿನ್ ರಚಿತಾರಾಮ್ ಅವ್ರಿಗೆ, ಹಾಗೆ ನನ್ನ ಗೆಳೆಯ ಚೇತನ್ ಕುಮಾರ್, ಹಾಗೆ ನನ್ನ ಡಿಸ್ಟ್ರಿಬ್ಯೂಟರ್ ಇದ್ದಾರೆ ಸುಪ್ರೀತ್ ಸರ್, ಹಾಗೆಲ್ಲ ನನ್ನ ಈ ಪ್ರಶಸ್ತಿನ ನನ್ನ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಅರ್ಪಿಸ್ತೀನಿ, ಆ ದೇವರಿಗೆ ಅರ್ಪಿಸ್ತೀನಿ, ಹಾಗೆ ನನ್ನ ತಂದೆ ತಾಯಿಗೆ ಅರ್ಪಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.
ಥ್ಯಾಂಕ್ ಯು ಸೋ ಮಚ್ ಸೈಮಾ. ಕಂಗ್ರ್ಯಾಚುಲೇಷನ್ಸ್ ಮಹೇಶ್ ಅವರೇ. ಥ್ಯಾಂಕ್ಸ್ ಅಗೇನ್ ಆ್ಯಂಡ್ ಥ್ಯಾಂಕ್ ಯು ವಿವೇಕ್ ಸರ್ ಆ್ಯಂಡ್ ವಿಷ್ಣು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಹಲ್ದಿರಾಮ್ ಪ್ರೆಸೆಂಟ್ಸ್ ಬೆಸ್ಟ್ ಆಕ್ಟರ್ ಸಪೋರ್ಟಿಂಗ್ ರೋಲ್ ಫೀಮೇಲ್. ಅಂಡ್ ಈ ಅವಾರ್ಡ್ ಅನ್ನು ಕೊಡೋದಕ್ಕೆ ಸ್ಟೇಜ್ ಮೇಲೆ ಕರೆದ್ಬಿಡೋಣ ಅದು ವೆರಿ ಬ್ಯೂಟಿಫುಲ್ ಶರ್ಮಿಳಾ ಮಾಂಡ್ರೆ. The winner is Good evening, everybody. Hi, Qatar. Yelrigo Namaskara. Would like to announce the award for Haldiram presents Best Actor in a Supporting Role Female Kannada goes to Archana Joyce for KGF. ಪ್ಲೀಸ್ ಜಾಸ್ತಿ ಮಾತಾಡ್ಬೋದು. ನೋಡಿ ನೋಡಿ ಎಷ್ಟು ಯಾಕಂದ್ರೆ ನೀವು ಮಾಡಿರೋ ರೋಲ್ ಅಂಥದ್ದು. ಇಟ್ಸ್ ವೆರಿ ರೇರ್ ಆ್ಯಂಡ್ ಅ ಗ್ರೇಟ್ ಆಪರ್ಚುನಿಟಿ. ಕಂಗ್ರ್ಯಾಚುಲೇಷನ್ಸ್. ಎಲ್ರಿಗೂ ನಮಸ್ಕಾರ. ಈಗಷ್ಟೇ ಸ್ವಲ್ಪ ಹೊತ್ತಿನ ಮುಂಚೆ ನೀವು ಅನೌನ್ಸ್ ಮಾಡಿದ್ರಿ ಫಸ್ಟ್ ಟೈಮ್ ಇಸ್ ಆಲ್ವೇಸ್ ಸ್ಪೆಷಲ್ ಅಂತ. ಇದು ನನ್ನ ಮೊದಲನೇ ಚಿತ್ರ, ಮೊದಲನೇ ಅವಾರ್ಡ್, ಮೊದಲನೇ ಸಲ ಸೈಮಾನಲ್ಲಿ ಈ ಅವಾರ್ಡ್ನ ತಗೊಳ್ತಿರೋದು. ಇಟ್ ಈಸ್ ಮಚ್ ಮೋರ್ ಸ್ಪೆಷಲ್ ಬಿಕಾಸ್ ಸೈಮಾ ಇಸ್ ನಾಟ್ ಜಸ್ಟ್ ಅ ಪ್ಲಾಟ್ಫಾರ್ಮ್ ದಟ್ ರೆಕಗ್ನೈಸಸ್ ದ ಟ್ಯಾಲೆಂಟ್ಸ್ ಆ್ಯಂಡ್ ಆನರ್ಸ್ ದೆಮ್ ಬಟ್ ಆಲ್ಸೋ ಯುನೈಟ್ಸ್ ಆಲ್ ದಿ 4 ಸೌತ್ ಇಂಡಿಯನ್ ಸ್ಟೇಟ್ಸ್. ಸೊ ಈ ಸ್ಟೇಜ್ ಮೇಲೆ ತಗೊಳ್ತಿರೋದು ತುಂಬ ಹೆಮ್ಮೆ ಅನ್ನಿಸ್ತಿದೆ ನನಗೆ. ಈ ಸಂದರ್ಭದಲ್ಲಿ ನನ್ನ ಗುರುಗಳಾದಂತಹ ಲೇಟ್ ಗುರು ಡಾಕ್ಟರ್ ಮಾಯರಾವ್ ಒಂದು ಮಾತು ಹೇಳಿದರು, ಅದು ನೆನಪಾಗ್ತಿದೆ. ಎಂಥದೇ ಪಾತ್ರ ಆಗಿರಲಿ, ಡ್ಯೂರೇಷನ್ ಎಷ್ಟೇ ಇರಲಿ, ಒಬ್ಬ ಸ್ವೀಪರ್ ಆಗಿರ್ಬೋದು ಅಥವಾ ಒಬ್ಬ ಪ್ರೊಟ್ಯಾಗನಿಸ್ಟ್ ಪಾತ್ರ ಮಾಡಿರ್ಬೋದು, ಗಿವ್ ಯು 100%, ಸರೆಂಡರ್ ಟು ದ ರೋಲ್ ದಟ್ ಯು ಪ್ಲೇಯಿಂಗ್ ಅಂತ. ಐ ಥಿಂಕ್ ಇವತ್ತು ದೀದಿ ಹೇಳಿದ ಮಾತು ಸತ್ಯ ಅನ್ನಿಸ್ತಿದೆ ಆ್ಯಂಡ್ ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ಇಟ್. ಥ್ಯಾಂಕ್ ಯು ದೀದಿ. ಸುಮಾರು ಸಲ ಹೇಳಿದ್ದೀನಿ ಈ ಪಾತ್ರನ ನಾನು ಮೊದಲು ಒಪ್ಕೊಳ್ಳಿಲ್ಲ, ರಿಜೆಕ್ಟ್ ಮಾಡಿದೆ ಬೇಡ ಅಂತ. ಬಟ್ ಯಾ ಪ್ರಶಾಂತ್ ಸರ್ ಅವರ ಹಠ ಈ ಪಾತ್ರ ನಾನೇ ಮಾಡಬೇಕು ಅನ್ನೋದು ಇವತ್ತು ನಿಮ್ಮೆಲ್ಲರ ಮುಂದೆ ನನ್ನ ಇಲ್ಲಿ ತಂದು ನಿಲ್ಲಿಸಿದೆ. ಥ್ಯಾಂಕ್ ಯು ಪ್ರಶಾಂತ್ ಸರ್ ಆ್ಯಂಡ್ ಎಂಟೈರ್ ಟೀಮ್ ಆಫ್ KGF. ಥ್ಯಾಂಕ್ ಯು ಸೋ ಮಚ್. ನನ್ನೆಲ್ಲ ಗುರುಗಳಿಗೆ, ನನ್ನ ತಂದೆ ತಾಯಿಗೆ, ಭಗವಂತನಿಗೆ ಥ್ಯಾಂಕ್ ಯು ಹೇಳೋದು ಇಷ್ಟ. ವೆರಿ ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಕೊಡ್ತಾ ಇದ್ದೀವಿ. ಬಟ್ ಏನಂದ್ರೆ ಸ್ವಲ್ಪ ಮಜಾ ಮಾಡ್ಬೇಕಲ್ವಾ ನಮ್ಮ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಜೊತೆಗೆ. ನೋಡಿ ಎಲ್ಲ ಹೆಂಗಾಗ್ಬಿಡ್ಯಾರೆ ಅಂತ, ಎನರ್ಜಿನೇ ಇಲ್ಲ ಸ್ವಲ್ಪನೂ. ಎನರ್ಜಿ ಅಂದಾಗ, ಫನ್ ಅಂದಾಗ ನನಗೆ ನೆನಪಾಯಿತು, ನನ್ನ ಹತ್ರ ಇದಿದೆ ಪ್ಯಾಂಟಲೂನ್ಸ್ ಗಿಫ್ಟ್ ಕಾರ್ಡ್. ಪ್ಯಾಂಟಲೂನ್ಸ್ ಗಿಫ್ಟ್ ವೌಚರ್. ಇದನ್ನು ಏನು ಮಾಡ್ಬೋದು ಅಂದರೆ, ನಮ್ಮ ಸ್ನೇಹಿತರಲ್ಲಿ ಕುಳಿತಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಓಕೆ, ನಮ್ಮ ಹತ್ರ ಯಾರು ಭಾಳ ಚೆನ್ನಾಗಿ ಮಾತಾಡ್ತಾರೋ ಅವ್ರಿಗೆ ನಾವು ಗಿಫ್ಟ್ ವಾಚರ್ ಕೊಡ್ಬೋದು. ಪ್ಯಾಂಟಲೂನ್ಸ್ ಗಿಫ್ಟ್ ವಾಚರ್ 10,000 rupees. ಸೊ ಚೆನ್ನಾಗಿ ಮಾತಾಡಿದ್ರೆ ನೀವು ಈ ಗಿಫ್ಟ್ ವೌಚರ್ ಡೆಫಿನೆಟ್ಲಿ ಕೊಡ್ತೀನಿ. ಚೆನ್ನಾಗಿ ಯಾರು ಮಾತಾಡ್ತಾರೆ ಕೇಳ್ಬಿಡಿಲ್ಲ, ಮತ್ತೆ ಅವ್ರ ಹತ್ರನೇ ಹೋಗ್ಬಿಡೋಣ ಡೈರೆಕ್ಟ್ ಆಗಿ. ಸೆಲೆಕ್ಟ್ ಮಾಡೋಣ, ಯಾರು ಚೆನ್ನಾಗಿ ಮಾತಾಡೋರನ್ನ ಸೆಲೆಕ್ಟ್ ಮಾಡಬೇಕು. ಚೆನ್ನಾಗಿ ಮಾತಾಡ. ಆಗ್ಲೇ ಒಬ್ರು ಸ್ಟೇಜ್ ಮೇಲೆ ಬಂದಿದ್ರಲ್ಲ, ಚೆನ್ನಾಗಿ ಮಾತಾಡ್ತಿದ್ರಲ್ಲ, ನಮ್ಮ ಹಂಬಲ್ ಪಾಲಿಟಿಷಿಯನ್ ನಾಗರಾಜ್. ಮಾತಾಡ್ಸೋಣ. ಎಲ್ಲಿದ್ದಾರೆ ಅವರು? ಅಲ್ಲೇ ಬರ್ತೀವಿ ಸರ್, ಬರ್ತಾ ಇದೀವಿ, ಅಲ್ಲೇ ಬರ್ತೀವಿ. ನಿಮಗೆ ನಮ್ಮ ಸೂಪರ್ ಸ್ಟಾರ್ಗಳ ಸಿನಿಮಾಗಳ 3 ಡೈಲಾಗ್ ಕೊಡ್ತೀನಿ. ಭಾಳ ಸಿಂಪಲ್, ನೀವು ಹೆದರ್ಕೋಬೇಡಿ. ಓಕೆ, ಅದನ್ನ ನೀವು ದಯವಿಟ್ಟು ಹಂಬಲ್ ಪಾಲಿಟಿಷಿಯನ್ ನಾಗರಾಜ್ ಅವ್ರ ಸ್ಟೈಲಲ್ಲಿ ಹೇಳಬೇಕು. ಡನ್. ಫಸ್ಟ್ ಡೈಲಾಗ್. ಇವಾಗ ತಾನೇ ಅವಾರ್ಡ್ ತೊಗೊಂಡ್ರು ನಮ್ಮ ಡಾಲಿ ಧನಂಜಯ ಅವರು. ಅವ್ರ ಸಿನಿಮಾದಲ್ಲಿ ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ಅವ್ರು ಹೇಳಿರೋ ಡೈಲಾಗ್ ನಾನು ಹೇಳ್ತೀನಿ. ಹೇಳಿ. ಕರೆಸ್ಕೊಂಡು ಬಂದರೆ ನಾನು ಅತಿಥಿ. ಇರಿ ಸ್ಲೋಲಿ ಹೇಳಿದ್ರೆ ನಾನು ಹೇಳ್ತೀನಿ. ಓಕೆ, ರೆಡಿ? ರೆಡಿ. ಕರೆಸ್ಕೊಂಡು ಬಂದರೆ ನಾನು ಅತಿಥಿ, ಹಾ, ಕರೀದೇ ಬಂದರೆ ನಿನ್ನ ತಿಥಿ. ಈಗ ನೀ ಹೇಳಿಲ್ಲ ಅಂದ್ರೆ ಲಿಂಕ್ ತಿಥಿ ಆಗತ್ತೆ ಇಲ್ಲಿ. ಕರೆಸ್ಕೊಂಡು ಬಂದರೆ ಹಂಬಲ್ ಪಾಲಿಟಿಷಿಯನ್ ನಾಗರಾಜ್. ಹಂಬಲ್ ಪಾಲಿಟಿಷಿಯನ್ ನಾಗರಾಜ್. ವೋಟ್ ಮಾಡಿ ಬಂದ್ರೆ ಅದು ಡೆಮಾಕ್ರಸಿ, ವೋಟ್ ಇಲ್ಲದೆ ಬಂದ್ರೆ ಇಚ್ಛಾ ಸುದೀಪ್ ಭಗವಂತ ಒಳ್ಳೆ ಮೂಡಲ್ಲಿದ್ದಾಗ, ಭಗವಂತ ಒಳ್ಳೆ ಮೂಡಲ್ಲಿದ್ದಾಗ ಎಂತೆಂಥವ್ರನ್ನೂ ಸೃಷ್ಟಿ ಮಾಡ್ತಾನಂತೆ, ಎಂತೆಂಥವ್ರನ್ನ ಸೃಷ್ಟಿ ಮಾಡ್ತಾನಂತೆ. ಆದರೆ ಕೋಪ ಬಂದಾಗ ಮಾತ್ರ ನನ್ನಂಥವನ್ನ ಸೃಷ್ಟಿ ಮಾಡ್ತಾರೆ, ನನ್ನಂಥವನ್ನೇ ಸೃಷ್ಟಿ ಮಾಡ್ತಾನಂತೆ. ನೀವು ಸುದೀಪ್ ಥರ ಹೇಳ್ತಿದ್ದೀರಾ, ನೀವು ಹಂಬಲ್ ಪಾಲಿಟಿಷಿಯನ್ ನಾಗರಾಜ್ ಥರ ಹೇಳ್ಬೇಕು. ಎವ್ರಿಬಡಿ ನೋಸ್ ನಾಗರಾಜ್ ಅಂದ್ರೆ ಪಾಲಿಟಿಕ್ಸ್ ಬರಲೇಬೇಕು ಸರ್. ಹಾಂ, ಓ ಹಂಗ ಸಿಂಪಲ್ ಇಸ್ ದ್ಯಾಟ್. ಪಾಲಿಟಿಷಿಯನ್ ಅಂದ್ರೆ
ಒಳ್ಳೆ ಮೂಡಲ್ಲಿ ಇದ್ದಾಗ ರೋಡ್ ಮಾಡಲ್ಲ, ಕೆಟ್ಟ ಮೂಡಲ್ಲಿ ಇದ್ರೆ ದುಡ್ಡು 100% ಇವಾಗ ಮಾಡ್ತಾರೆ. ನಿಮ್ಗೆ ಇನ್ನೂ ಸಿಂಪಲ್ ಮಾಡ್ಬಿಡ್ತೀನಿ. ಯಶ್ ಅವ್ರು ಆ್ಯಕ್ಟ್ ಮಾಡಿರೋ ಸಿನಿಮಾ KGF ಇದೆ. KGF, ಹಾ. ಅದರಲ್ಲೊಂದು ಸೂಪರ್ ಹಿಟ್ ಡೈಲಾಗ್ ಇದೆ, ಅದನ್ನ ಹೇಳ್ತೀನಿ. ಅದನ್ನ ಹಂಬಲ್ ಪಾಲಿಟಿಷಿಯನ್ ನಾಗರಾಜ್ ಥರ ಹೇಳ್ತೀನಿ ಅಷ್ಟೇ. ಓಕೆ, ನಾನು ಯಾರೋ 10 ಜನನ ಹೊಡೆದು ಡಾನ್ ಆಗಿಲ್ಲ ಕಣ, ನಾನು ಹೊಡೆದಿರೋ ಅಷ್ಟು ಜನ ಡಾನೇ. ಅವ್ರ Correct ಮುಂದೆ ಆ? ನಾನೇ ಹೇಗೆ ಹೇಳಿ, ಅವರೇ Correct ಆ? ಹೇಳಿ ಆ ಡೈಲಾಗ್ನ. ಇಲ್ಲ, ಅವ್ರು ಹೇಳ್ಬಾರ್ದು. ಅಲ್ಲಿ ರಿಪೀಟ್. ಇಲ್ಲ, ಅವ್ರು ಹೇಳ್ತಾರೆ. ಒಂದ್ಸಲ ನೀವು ಹೇಳ್ಬಿಡಿ ಯಶ್ ಅವರು, ಒಂದ್ಸಲ ನೀವು ಹೇಳ್ಬಿಡಿ. ಪಠಾನ್ ಯಾರು 10 ಜನ ನೋಡು ಡಾನ್ ಆದವನು ಅಲ್ಲ ಕಣೋ, ನಾನು ಹೊಡೆದಿರೋ 10 ಜನನು ಡಾನೆ. ಸೂಪರ್, ಫ್ಯಾಂಟಾಸ್ಟಿಕ್. ಓಕೆ, ಇವಾಗ ಪ್ಲೀಸ್, ಥ್ಯಾಂಕ್ ಯು ಪ್ಲೀಸ್. ಸರ್ ಅವ್ರು ನನ್ನ ಹೊಡಿತಾರೆ ಸರ್. ಇಲ್ಲ, ಹೊಡಿಯಲ್ಲ ಸರ್, ಯಾರೋ ಹೊಡಿತಾರಪ್ಪ. ಖುಷಿ ಪಡ್ತಾರೆ ಅವರೆಲ್ಲ, ಖುಷಿ ಪಡ್ತಾರೆ. ಹಾ, ಓಕೆ, ಇನ್ನೊಂದ್ಸಲ ಲೆಟ್ಸ್ ಗೋ. ಹಾ, lot of pressure. So I'm dying right now, I'm sweating. ಕಮಾನ್. Yeah, let's go. ಹೇಳ್ಕೊಡ್ಬೇಕಾ? ಹಾ, slow. ನಾನು ಹೇಳ್ತೀನಿ, ತಪ್ಪಾದ್ರೆ ಕ್ಷಮಿಸ್ಬೇಕು ಯಶ್. Please, sorry in advance, sorry to all of Mr. Yash's ಯಾಕಂದ್ರೆ fans. ಮತ್ತೆ Sorry, ಯಶ್ ಅವ್ರನ್ನ I'm ಹೇಳ್ಕೊಡಿ ಅಂತ ಕೇಳೋಕ್ಕಾಗಲ್ಲ ನನಗೆ. ಪಠಾನ್, trying. ಪಠಾನ್ ಯಾರ 10 ಜನನ ಹೊಡೆದು ನಾನು ಡಾನ್ ಆಗಿಲ್ಲ ಕಣ, ಯಾರೋ ಒಂದು 10 ಜನನ ಹೊಡೆದು ನಾನು ಡಾನ್ ಆಗಿಲ್ಲ. ನಾನು ಹೊಡೆದಿರೋ 10 ಜನ ಡಾನೆ. ನಾನು ಹೊಡೆದಿರೋ 10 ಜನನು ಡಾನೆ. ಸೂಪರ್, ದಿಸ್ ಇಸ್ ಯೋರ್ಸ್. Thank you very much. Thank you so much. Thank you. Is there anything from Qatar Airways by any chance? I'm looking for air tickets.